ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ. ಇವತ್ತು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿಗೆ ಹೋದೆ. ತಿಂಡಿ ಮಾಡಲಿಲ್ಲ, ಅಂದರೆ ಮನೇಲಿ ಮಾಡಿದೆ, ತಿಂಡಿ ತಿನ್ನಲಿಲ್ಲ. ಯಾಕೋ ಬೇಜಾರಾಯಿತು ಮನೇಲಿ ತಿಂಡಿ ತಿನ್ನೋದಕ್ಕೆ. ನನಗೂ ಡೈಲಿ ನಾನೇ ಮಾಡಿ ತಿಂದು ತಿಂದು ಬೋರ್ ಹೊಡಿತಿತ್ತು. ಸೊ ಹಾಗಾಗಿ ಹೋಗಿ ಅಂಗಡಿಗೆ ಹೋಗ್ಬಿಟ್ಟು ಫ್ರೆಂಡ್ಸ್ಗೆ ಫೋನ್ ಮಾಡಿದೆ, ಏನು ಮಾಡಿದ್ದೀರಾ ತಿಂಡಿ ಅಂತ. ಒಬ್ಬರು ಮನೇಲಿ ನೀರು ದೋಸೆ, ಒಬ್ಬರು ಮನೇಲಿ ಅವಲಕ್ಕಿ ವಿತ್ ಮೊಸರನ್ನ. ಹಾಗಾಗಿ ಅವ್ರನ್ನು ಕೇಳಿದೆ ತಿಂಡಿ ಆಗಿದೆಯಾ ಅಂತ. ಇಲ್ಲ ತಿಂಡಿ ತಿಂದಿಲ್ಲ, ತಿನ್ನಬೇಕು ಅಂತ ಅಂದರು. ಸೊ ಎಲ್ಲ ಒಟ್ಟಿಗೆ ತಿನ್ನೋಣ ಬನ್ನಿ ಅಂಗಡಿ ಹತ್ರ ಅಂತ ಕರೆದೆ. ಸೊ ಎಲ್ಲರೂ ಬಾಕ್ಸಿಗೆ ಹಾಕ್ಕೊಂಡು ತಗೊಂಡು ಬಂದರು. 3 ಜನನು ಶೇರ್ ಮಾಡಿಕೊಂಡು ತಿಂತಾ ಇದ್ವಿ. ಹಾಗೆ ಜೊತೆಗೆ ಕಾಫಿ ಕೂಡ ತಂದಿದ್ಲು. ಅದನ್ನೇ ಮಾತಾಡ್ಕೊಂಡು ತಿಂತಾ ಇದ್ದು. ಏನೇನೋ ಅಲ್ಲಿ ತಿಂಡಿ ತಿನ್ನೋದು ಇಂಪಾರ್ಟೆಂಟ್‌ಗಿಂತ ನಮ್ಮ ಮಾತುಗಳೇ ಇಂಪಾರ್ಟೆಂಟ್ ಜಾಸ್ತಿ. ಏನು ತಿಂಡಿ ಹೆಂಗೆ ತಿಂದ್ವೋ ಬಿಟ್ವೋ ಗೊತ್ತಿಲ್ಲ. ಬಟ್ ಮಾತಾಡಿನೇ ಹೊಟ್ಟೆ ತುಂಬೋಯ್ತು. ಅದಾದ್ಮೇಲೆ ಮತ್ತೆ ನಮ್ಮನೆಗೆ ಬಂದು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ವೆಜ್ ರೋಲ್ ಮಾಡೋಣ ಅಂತ ಅಂದ್ಕೊಂಡು ನಾನಿದನ್ನ ರೆಸಿಪಿನ ಡೀಟೇಲಾಗಿ ಏನು ಹಾಕಿಲ್ಲ. ಯಾಕಂತಂದರೆ ಮಾತಾಡ್ತಾ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳೋದೇ ಮರೆತುಬಿಟ್ಟೆ. ಸೊ ಯಾವುದೇ ಒಂದು ಮೇನ್ ಮಾಡ್ಕೊಂಡಿದ್ದೀನಿ, ಅದನ್ನು ಮಾತ್ರ ಶೇರ್ ಮಾಡ್ತೀನಿ. ಇನ್ನೊಂದು ಸಲ ಯಾವಾಗಲಾದ್ರೂ ಡೀಟೇಲಾಗಿ ವಿಡಿಯೋನ ಮಾಡಿ ಹಾಕ್ತೀನಿ ರೆಸಿಪಿದು. ನೀವು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಅಂದರೆ ಇದು ಹಿಟ್ಟೆಲ್ಲ 1 ಅವರ್ ಎಲ್ಲ ನೆನೆಯೋಕೆ ಇಡಬೇಕು. ಹಾಗಾಗಿ ಪ್ರೋಸೆಸ್ ತುಂಬ ಜಾಸ್ತಿ ಇತ್ತಲ್ಲ, ನಮಗೆ ಮಾತೇ ಇಂಪಾರ್ಟೆಂಟ್ ಆಗಿದ್ದರಿಂದ ನಾನು ಇದನ್ನೆಲ್ಲ ಇದ್ರ ಕಡೆ ಗಮನನೇ ಕೊಡಲಿಲ್ಲ. ಸೊ ಮಾಡಿಕೊಂಡು ತಿನ್ನೋಣ ಅಂತ ಮಾತಾಡಿಕೊಂಡು ಎಲ್ಲದನ್ನು ಮಾಡ್ತಾ ಇದ್ವಿ. ಹಾಗೇನೆ ಯಾರಾದ್ರು ಜೊತೆಲಿದ್ದರೆ ದಿನ ಹೆಂಗೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಇವಾಗ ಅವರಿಗೆ 15 ಡೇಸ್ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಎಲ್ಲ ಊರಿಗೆ ಬಂದಿದ್ದಾರೆ. ಮತ್ತೆ ಇನ್ನು 15 ಡೇಸ್ ಅವ್ರು ಬ್ಯಾಂಗ್ಳೂರ್ಗೆ ಹೋಗ್ತಾರೆ. ಆವಾಗ ನನಗೊಬ್ಳಿಗೆ ಬೋರ್ ಹೊಡಿತಾ ಇರುತ್ತೆ. ಎಣ್ಣೆ ಹಾಕು ಚೂರು ಜಾಸ್ತಿ ಎಣ್ಣೆ ಹಾಕೊಂಡು ವೆಜ್ ರೋಲು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಅಂತಂದರೆ ಈಗ ನಿಮ್ಮ ಮನೇಲೇನಾದರೂ ಚಪಾತಿ ಏನಾದರೂ ಜಾಸ್ತಿ ಮಾಡಿದಾಗ ಉಳಿದಿರುತ್ತೆ ಅಂತಂದರೆ ಅದನ್ನು ಸಹ ನಾವು ವೆಜ್ ರೋಲ್ ಆಗಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹೀಗೆ ಹಿಟ್ಟನ್ನು ಕಲಸಿಟ್ಬಿಟ್ಟು 1 ಅವರ್ ಆದಮೇಲೆ ಈ ಥರ ಚಪಾತಿ ಥರ ಮಾಡಿಕೊಂಡು ಯಾವ್ಯಾವ ವೆಜಿಟೇಬಲ್ಸ್ ಬೇಕು ಅದನ್ನೆಲ್ಲ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ವೆಜ್ಜಸ್ ಯಾವ್ದ್ಯಾವ್ದು ಹಾಕ್ಬೇಕಂತಂದರೆ ಆನಿಯನ್ನು, ಕ್ಯಾಪ್ಸಿಕಮ್ಮು, ಟೊಮೊಟೊ ಇದ್ದರೆ ಸಾಕು. ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಏನೂ ಬೇಕಾಗಲ್ಲ. ಇವು 3 ಥಿಂಗ್ಸ್ ಇದ್ದರೆ ಸಾಕು, ಚೆನ್ನಾಗಿ ಬರುತ್ತೆ. ಹಾಗೆ ಚೀಸು, ಪನ್ನೀರು. ಪನ್ನೀರ್ ಇದ್ದರೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಪನ್ನೀರ್ ಹಾಕಿದ್ರಂತೂ ಟೇಸ್ಟ್ ಅಂತೂ ಡಿಫ್ರೆಂಟ್, ಅವಾಗ ಏನು ತುಂಬ ಮಾಡೋದು, ಒಂದು ಚೆನ್ನಾಗಿ 2 ನಿಮಿಷ ಬರುತ್ತೆ. ಇದರೊಳಗೆ ರೋಲ್ ಮಾಡಿ ಇನ್ನೊಂಚೂರು ಹಿಂಗಿಟ್ಟು ಬಿಸಿ ಮಾಡಿ ಇದು ಬಿಸಿ ಇದೊಂಚೂರು ಬಿಸಿ ಮಾಡ್ಕೋಬೇಕು. ಅವ್ರೇನು ಮಾಡಿರ್ತಾರೆ ಹಿಂಗೆ ಅರ್ಧಂಬರ್ಧ ಅದೇ ಪರೋಟ ರೆಡಿ ಪರೋಟ ಬರ್ತಲ್ಲ ಅಲ್ಲೇ ಬಿಸಿ ಮಾಡಿ ಹಂಗೆ ಅದ್ರ ಮೇಲೆ ಹಾಕ್ತಾರೆ. ಅದರೊಳಗೆ ಚೀಸು ಹಾಕ್ಬಿಡು. ಈರುಳ್ಳಿ ಹಾಕಲ್ಲ, ಮೆಲ್ಟ್ ಆಗಬೇಕಲ್ಲ ಬಿಸಿ. ಹ್ಞೂ ಮೊದಲಿಗೆ ಇವನ್ನ ಹಾಕಿ ಎಲ್ಲ ನೋಡಿದ್ರೆ ತಿನ್ನೋಣ ಅನಿಸುತ್ತೆ. ಹಾಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಬರೀ ಟಾಪಿಕ್ಕು ಟ್ರಿಪ್ ಬಗ್ಗೆನೇ ಪ್ಲ್ಯಾನಿಂಗ್ ಆಗಿರುತ್ತೆ. ಈ ವೀಕೆಂಡ್ ಅಲ್ಲಿಗೆ ಹೋಗೋಣ, ಈ ವೀಕೆಂಡ್ ಈ ಕಡೆ ಹೋಗೋಣ, ಅದೇ ಬರೀ ಮಾತು. ಮಾತ್ರ ಹೋಗೋದಂತೂ ಸುಳ್ಳು, ಹೋಗಲ್ಲ. ಮಾತ್ರ ಪ್ಲ್ಯಾನಿಂಗ್ ಮಾತ್ರ ಎಲ್ಲರೂ ಮಾಡ್ತಿರ್ತಾರೆ. ಅಲ್ಲಿಗೆ ಹೋಗಿ ಬರೋಣ, ಇಲ್ಲಿಗೆ ಹೋಗಿ ಬರೋಣ, ಹಂಗೆ ಹಿಂಗೆ ಅಂತ. ಬಟ್ ಯಾರೂ ಹೋಗೋದೇ ಇಲ್ಲ. ಬರೀ ಪ್ಲ್ಯಾನಿಂಗಲ್ಲೇ ಟ್ರಿಪ್ ಮುಗ್ದೋಗ್ಬಿಡುತ್ತೆ. ಸೊ ನೀವು ಹಾಗೆ ಮಾಡ್ತೀರಾ? ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿ ಸೇರಿಕೊಂಡಾಗ ಈ ಥರನೇ ಪ್ಲ್ಯಾನಿಂಗ್ ಮಾಡ್ತೀರಾ? ಇಲ್ಲ ಅಕಸ್ಮಾತ್ ನೀವು ಹೋಗ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಮಾತಾಡ್ಕೊಂಡು ವೆಜ್ ರೋಲ್ ರೆಡಿ ಆಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಆಗೋಯ್ತು. ಬಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವಾಗಲಾದರೂ ರೆಸಿಪಿನ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು, ಹೋಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಿಂಪಲ್ ಕೂಡ, ಬೇಗ ಆಗೋಗ್ಬಿಡುತ್ತೆ. ಅದ್ರ ಜೊತೆಗೆ ನಾನು ಪುದೀನ ಚಟ್ನಿ ಮಾಡಿದ್ದೆ. ಅದು ಅಷ್ಟೇ, ಅದಕ್ಕೂ ಒಳ್ಳೆ ಕಾಂಬಿನೇಷನ್ ಇತ್ತು. ಸೊ ಎಲ್ಲದನ್ನು ತಿಂದ್ಕೊಂಡು ಅವಳು ಮನೆಗೆ ಹೋದ್ಲು. ನಾನು ಹಾಗೆ ದೊಡ್ಡಮ್ಮರ ಮನೆ ಹತ್ರ ಹೋದೆ, ಸ್ವಲ್ಪ ಕೆಲಸ ಇತ್ತು.
ಹಾಗೆ ಅಮ್ಮ ಹಪ್ಳಕ್ಕೆ ಹುರುಳಿಕಾಳು ಮಾಡ್ತಾಯಿದ್ರು, ಅದನ್ನ ನೋಡ್ತಾ ಕೂತ್ಕೊಂಡೆ. ಸೊ ಅದನ್ನೇ ಹೇಳ್ತಾ ಇದ್ರು, ನೀವೆಲ್ಲ ಹಿಂಗೆಲ್ಲಿ ಮಾಡ್ಕೊಳ್ತೀರಾ ಅಂತ. ನಾನು ಅದಕ್ಕೆ ಹೇಳ್ತಿದ್ದೆ, ನಾವೆಲ್ಲ ಹಿಂಗೆಲ್ಲಿ ಮಾಡ್ಕೊಳ್ತೀವಿ, ರೆಡಿ ಹಪ್ಳ ತಗೊಬಂದು ತಿಂತೀವಿ ಅಂತ. ಅದಕ್ಕೆ ಹಿಂಗೆ ನಿಮ್ಮ ಕಾಲ ಅಂತ ಹೇಳ್ತಾ ಇದ್ರು. ನಮ್ಮ ದೊಡ್ಡಮ್ಮರ ಮನೆಗೆ ಬಂದಿದ್ದೆ, ಮುದ್ದೆ ಮಾಡ್ಕೊಡ್ತೀನಿ ಅಂತ ಅಂದರು. ಹಂಗಾಗಿ ಕಾಯ್ತಾ ಕೂತಿದ್ದೀನಿ. ಅಮ್ಮ ನಡಿ ಬೇಗ ಮಾಡಿಕೊಡು. ಹಾಗೆ ಅಷ್ಟರಲ್ಲಿ ದೊಡ್ಡಪ್ಪನೂ ಊಟಕ್ಕೆ ಬಂದರು. ಅವರಿಗೂ ಊಟ ಬಡಿಸಿ ತಗೊಂಡೋಗೋಣ ಅಂತ ಊಟಕ್ಕೆ ಇಟ್ಕೊಡ್ತಾ ಇದ್ದೆ. ಅದರಲ್ಲಂತೂ ನಮ್ಮಮ್ಮ ಸೂಪರಾಗಿ ಮುದ್ದೆ ಮಾಡ್ತಾರೆ. ನಾವು ಮಾಡೋ ಮುದ್ದೆನೇ ಒಂಥರ ಇರುತ್ತೆ. ಅಂದರೆ ಅಷ್ಟು ನನಗೆ ನಮ್ಮ ದೊಡ್ಡಮ್ಮ ಮಾಡೋ ಮುದ್ದೆ ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಬಸ್ಸಾಂಬಾರು ಮಾಡಿದರು. ಬೇಗ ಸಾಂಬಾರು ಅಂತಿದ್ರು. ನಾನು ಅವರೆಕಾಳು ಸಾರು ಮಾಡಿಟ್ಟು ಬಂದಿದ್ದೆ ಆಲ್ರೆಡಿ. ಸೊ ಸಾಂಬಾರೇನು ಬೇಡ, ಮುದ್ದೆ ಮಾತ್ರ ಕೊಡು ಅಂತ ಮುದ್ದೆನ ಒಂದು ಬಾಕ್ಸಿಗೆ ಹಾಕಿಸ್ಕೊಂಡು ತಗೊಂಡೋದೆ. ಅಂದರೆ ಒಂದು ಅಷ್ಟೇ ಅಲ್ವಾ, ಅಪ್ಪಾಜಿ ಒಂದು ಊಟ ಮಾಡ್ತಾರೆ, ನಾವು ರೈಸ್ ಊಟ ಮಾಡ್ಕೊಂಡ್ರಾಗುತ್ತೆ ಅಂತ. ಅಮ್ಮ ಮಾಡ್ತಿದ್ರಲ್ಲ, ಇನ್ನೇನು ಮಾಡ್ತೀಯಾ ತಗೊಂಡೋಗು ಅಂತ ಹೇಳ್ತಾ ಇದ್ರು. ಸೊ ಯಾವಾಗಲೂ ಹಿಂಗೇನೆ ಸಾಂಬಾರು ಅಥವಾ ಏನಾದರೂ ಮಾಡಿದಾಗ ಅಮ್ಮ ತಂದು ಕೊಡ್ತಾರೆ. ಹಾಗೆ ನಾನು ಏನಾದರೂ ಸಾಂಬಾರು ಒಂದೊಂದು ದಿನ ಮಾಡಿದಾಗ ನಾನು ಕೊಡ್ತೀನಿ. ಸೊ ಹಿಂಗೆ ಅಕ್ಕಪಕ್ಕ ಮನೆ ಇದ್ದರೆ ಚಂದ, ಒಳ್ಳೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಒಂದೊಂದು ದಿನ ಅಡುಗೆನೇ ಮಾಡೋಕ್ಕೋಗಲ್ಲ, ಒಂದೊಂದು ದಿನ ತಿಂಡಿನೇ ಮಾಡೋಕ್ಕೋಗಲ್ಲ. ಇಡ್ಲಿ, ದೋಸೆ, ಕಡುಬು ಈ ಥರ ಎಲ್ಲ ಮಾಡಿದಾಗ ಅಮ್ಮ ಕೊಟ್ಟು ಕಳಿಸ್ತಿರ್ತಾರೆ. ಚಂದ ಅಲ್ವಾ ಹಿಂಗಿದ್ರೆ ಅಕ್ಕಪಕ್ಕದಲ್ಲಿ. ಹಾಗೆ ಊಟ ಮಾಡ್ಕೊಂಡು ಹೋಗು ಹೋಗು ಅಂತ ಹಿಂಸೆ ಮಾಡ್ತಿದ್ರು. ನನಗೂ ಬಿಸಿ ಮುದ್ದೆ ಬೇರೆ ಮಾಡ್ತಿದ್ರಲ್ಲ, ಬಾಯಲ್ಲಿ ನೀರು ಬರ್ತಿತ್ತು. ಸೊ ಹಾಗಾಗಿ ಊಟ ಮಾಡ್ಕೊಂಡೇ ಹೋಗ್ಬಿಡೋಣ ಅಂತ ನಾನೂ ಊಟ ಮಾಡಿಕೊಂಡು ಬಂದೆ ಮನೆಗೆ. ಹಾಗೆ ಅಪ್ಪಾಜಿಗೆ ಎಲ್ಲ, ಅಮ್ಮಂಗೆ ಎಲ್ಲ ಊಟ ಎಲ್ಲ ಬಡಿಸಿ ನಾನು ಒಂದು ಲೈಟಾಗಿ ಸ್ಕಿನ್ ಕೇರ್ ಮಾಡಿಕೊಂಡು ಡೇನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿಲ್ಲ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.